ನಮಸ್ತೆ. ಆಷಾಢ ಮಾಸ ಒಳ್ಳೆಯದಾ ಕೆಟ್ಟದಾ? ಸಾಮಾನ್ಯ ಜನರು ಯಾವುದನ್ನು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀರಿ? ಮದುವೆ, ಮುಂಜಿ, ಹೊಸ ಮನೆಯ ಖರೀದಿ ಇಂಥದ್ದನ್ನು ಮಾಡಬಾರದು ಅಂತ ಹೇಳ್ತಾರೆ ಅಲ್ವಾ? ಹಾಗಾದರೆ ಆಷಾಢ ಮಾಸ ತುಂಬ ಕೆಟ್ಟದಾ? ಆಷಾಢ ಮಾಸದಲ್ಲಿ ಒಳ್ಳೆಯ ಕೆಲಸ ಮಾಡಬಾರ್ದು ಅಂತ ತುಂಬ ಜನ ಭಯಪಡ್ತೀರಿ. ನಿಮಗೆಲ್ಲರಿಗೂ ಅದರ ಹಿಂದೆ ಇರುವ ಒಂದು ಯೋಗ ವಿಜ್ಞಾನವನ್ನು ಹಂಚಿಕೊಳ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ಈ ಜಗತ್ತಿನಲ್ಲಿ ಯಾವುದೂ ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ಇಲ್ಲ, ಎಲ್ಲವೂ ಸಾಪೇಕ್ಷ. ನೋಡಿ, ಈಗ ಒಂದು ಸಿಹಿ ತಿನಿಸಿದೆ, ಅದು ಒಳ್ಳೆಯದಾ ಕೆಟ್ಟದಾ? ಒಬ್ಬ ಆರೋಗ್ಯವಾಗಿರುವ ಒಂದು ವ್ಯಕ್ತಿ ಇದ್ದಾನೆ, ಒಂದು ಪುಟ್ಟ ಮಗು ಇದೆ ಅಂತ ಆದರೆ ಆ ಸಿಹಿ ತಿನಿಸು ಆ ಮಗುವಿಗೆ, ಆರೋಗ್ಯವಾದ ವ್ಯಕ್ತಿಗೆ ಒಳ್ಳೆಯದು, ಆನಂದವನ್ನು ಕೊಡುತ್ತೆ. ಅದೇ ಒಬ್ಬ ಮಧುಮೇಹಿ, ಒಬ್ಬ ಡಯಾಬಿಟಿಕ್ ಪೇಷಂಟ್ ಇದ್ದಾನೆ ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿಗೆ ಅದು ಕೆಟ್ಟದ್ದು ಅಲ್ವಾ? ಹಾಗೆ ಈ ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನೋದು ತೀರಾ ಸಾಪೇಕ್ಷವಾದದ್ದು. ಹಾಗಾದರೆ ನಮ್ಮ ಹಿರಿಯರು ಯಾಕೆ ನಾವು ಒಳ್ಳೆಯದು ಅಂತ ಅಂದುಕೊಂಡಿದ್ದನ್ನು ಈ ಸಮಯದಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ? ನೋಡಿ, ಯಾವ ಒಬ್ಬ ಸಾಧಕ ತನ್ನ ಇಚ್ಛಾಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಬೇಕು ಅಂತ ಬಯಸ್ತಾನೆ, ಹಾಗೆಯೇ ಜನ್ಮ ಜನ್ಮಾಂತರದ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ, ಗುರುಗಳ ದೇವತೆಗಳ ಅನುಗ್ರಹವನ್ನು ಪಡೆದುಕೊಳ್ಳಿಕ್ಕೆ, ತಪಸ್ಸನ್ನು ಆಚರಿಸಲಿಕ್ಕೆ ಆಷಾಢ ಮಾಸಕ್ಕಿಂತ ಇನ್ನೊಂದು ಉತ್ತಮವಾದ ಪ್ರಶಸ್ತವಾದ ಮಾಸ ನಮಗೆ ಸಿಗಲಿಕ್ಕಿಲ್ಲ. ಅರ್ಥ ಆಗಿಲ್ವಾ? ಸರಳವಾಗಿ ಮತ್ತೆ ಹೇಳ್ತೀನಿ ಕೇಳಿ. ಈಗ ಎಕ್ಸಾಮ್ ಹತ್ತಿರ ಬಂತು. ಎಕ್ಸಾಮ್ ಹತ್ತಿರ ಬಂದರೆ ಆ ಎಕ್ಸಾಮು ಒಳ್ಳೆಯದಾ ಕೆಟ್ಟದಾ? ಒಂದು ಮಗುವಿಗೆ ಮನೆಯಲ್ಲಿ ಪರೀಕ್ಷೆ ಇದೆ ಅಂತಾದರೆ ಆ ಮನೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಮುಂದೆ ಹಾಕ್ತೀವಿ ಅಲ್ವಾ? ಮೋಜು ಮಸ್ತಿಗಳನ್ನು ಮುಂದೆ ಹಾಕ್ತೀವಿ, ಯಾತ್ರೆಗಳನ್ನು ಮುಂದೆ ಹಾಕ್ತೀವಿ. ಅರ್ಥ ಏನು? ಆ ಸಮಯ ತುಂಬ ಅಮೂಲ್ಯವಾದದ್ದು. ಆ ಸಮಯವನ್ನು ನಾವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತವಾಗಿರಬೇಕು ಅಂತ ಅರ್ಥ ಅಲ್ವಾ? ಹಾಗೆಯೇ ಈ ಆಷಾಢ ಮಾಸ, ಈ ಮಾಸದಿಂದ ಚಾತುರ್ಮಾಸ್ಯ ಎಂಬುದಾಗಿ ಒಂದು ವ್ರತ ಶುರುವಾಗುತ್ತೆ. ಎಲ್ಲ ಸಾಧಕರು 4 ತಿಂಗಳಲ್ಲಿ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಸಮಯವನ್ನು ಉಪಯೋಗಿಸಿಕೊಳ್ತಾರೆ. ಚಾತುರ್ಮಾಸ್ಯದ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಾದರೆ ಕಾಮೆಂಟ್ ಮಾಡಿ. ಯೋಗ ವಿಜ್ಞಾನ ಏನು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹಂಚಿಕೊಳ್ತೀನಿ. ಈ ಚಾತುರ್ಮಾಸ್ಯ ಶುರುವಾಗೋದು ಇವಾಗಲೇ. ಪುರಿ ಜಗನ್ನಾಥನ ರಥಯಾತ್ರೆಯನ್ನು ಮಾಡ್ತೀವಿ, ರಥೋತ್ಸವವನ್ನು ಮಾಡ್ತೀವಿ, ಪಾಂಡುರಂಗ ವಿಠಲನ ಆರಾಧನೆ ವಿಶೇಷವಾಗಿ ಈ ಆಷಾಢ ಏಕಾದಶಿಯಲ್ಲಿ ಮಾಡ್ತಾರೆ. ಗುರು ವಂದನೆ ಮಾಡ್ತೀರಿ, ಗುರು ಪೂರ್ಣಿಮೆ ಬರುತ್ತೆ. ಹೀಗೆ 10 ಹಲವು ಸಾಧಕರಿಗೆ ಸಂಬಂಧಪಟ್ಟ, ಸಾಧನೆಗೆ ಸಂಬಂಧಪಟ್ಟ, ತಪಸ್ಸಿಗೆ ಸಂಬಂಧಪಟ್ಟ, ನಮ್ಮ ಪೂರ್ವ ಜನ್ಮದ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಸಂಬಂಧಪಟ್ಟ ಈ ಅನುಷ್ಠಾನಗಳೇನಿದೆಯಲ್ಲ ಅವೆಲ್ಲವೂ ಕೂಡ ಈ ಆಷಾಢ ಮಾಸ ಮತ್ತು ಈ ಚಾತುರ್ಮಾಸ್ಯದಲ್ಲೇ ಬರೋದು. ಆದ್ದರಿಂದ ಎಲ್ಲ ಸಾಧಕರು ಈ 4 ತಿಂಗಳಲ್ಲಿ ಬಿಟ್ಟು ಹೋಗೋ ಸಂಪತ್ತು ಅಂತ ಏನಿದೆಯಲ್ಲ ಅದನ್ನು ಸಂಚಯ ಮಾಡೋದ್ರಿಂದ ವಿಮುಖರಾಗಿ ಎತ್ಕೊಂಡು ಹೋಗೋ ಸಂಪತ್ತು ಅಂತ ಏನಿದೆಯಲ್ಲ ಅದನ್ನು ದುಡಿಯುವಲ್ಲಿ ತತ್ಪರರಾಗ್ತದೆ. ವಿವರಿಸ್ಬೇಕಾ? ಕೇಳಿ. ನಾವು ಏನೇ ದುಡಿದ್ರೂ ಕೂಡ ಒಂದು ಪೈಸಾ ಮೇಲೆ ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಶರೀರವನ್ನು ಕೂಡ ನಾವು ಬಿಟ್ಟು ಹೋಗ್ತೀವಿ. ಬಂದದ್ದು ಒಬ್ಬರೇ, ಹೋಗೋದು ಒಬ್ಬರೇ. ಕೋಟಿ ಕೋಟಿ ರೂಪಾಯಿ ದುಡಿದಿದ್ರು ಕೂಡ ಇಡೀ ಜಗತ್ತನ್ನೇ ನಾವು ವಶೀಕರಣ ಮಾಡಿಕೊಂಡು ಎಲ್ಲರೂ ನಮ್ಮ ಅಭಿಮಾನಿ ಆದರೂ ಕೂಡ ನಮ್ಮೊಟ್ಟಿಗೆ ಯಾರು ಬರ್ತಾರೆ? ಅಥವಾ ಯಾವ ಸಂಪತ್ತನ್ನು ಎತ್ಕೊಂಡು ಹೋಗ್ಲಿಕ್ಕಾಗತ್ತೆ? ಇಂತಹ ಸಂಪತ್ತನ್ನು ದುಡಿಲಿಕ್ಕೆ ಇಡೀ ವರ್ಷ ನಮಗೆ ಸಮಯಾವಕಾಶ ಇದೆ. ಆದರೆ ಈ ಆಷಾಢ ಮಾಸ ಮತ್ತು ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ಒಬ್ಬ ಸಾಧಕ ಎತ್ಕೊಂಡು ಹೋಗುವಂತಹ ಸಂಪತ್ತು ದಾನ, ಧರ್ಮ, ಗುರು ಹಿರಿಯರ ಸೇವೆ, ಹೆತ್ತವರ ಸೇವೆ, ಗೋ ಸೇವೆ, ಮತ್ತು ದೇಹವನ್ನು ದಂಡಿಸಿ ತಪಸ್ಸನ್ನು ಮಾಡುವಂಥದ್ದು, ಅನುಷ್ಠಾನವನ್ನು ಮಾಡುವಂಥದ್ದು, ಮಂತ್ರ ಸಿದ್ಧಿಯನ್ನು ಮಾಡಿಕೊಳ್ಳುವಂಥದ್ದು, ತೀರ್ಥಕ್ಷೇತ್ರದಲ್ಲಿ ಇದ್ದು ಅಲ್ಲಿ ಆ ದೇವತೆಗೆ ಸಂಬಂಧಪಟ್ಟ ಅನುಷ್ಠಾನವನ್ನು ಮಾಡಿ ಸಿದ್ಧಿ ಮಾಡಿಕೊಳ್ಳೋದು, ಇಂತಹ ಕೆಲಸಗಳಿಗೆ ಈ ಸಮಯ ತುಂಬ ಪ್ರಶಸ್ತವಾದದ್ದು. ಆದ್ದರಿಂದ ಇಂತಹ ಅಮೂಲ್ಯವಾದ ಸಮಯದಲ್ಲಿ ನಾವು ಮೋಜು ಮಸ್ತಿ ಆಡಂಬರಕ್ಕೆ ಸಮಯವನ್ನು ವ್ಯರ್ಥ ಮಾಡಬಾರದು, ಸಂಪತ್ತನ್ನು ವ್ಯರ್ಥ ಮಾಡಬಾರದು.
ಪ್ರತಿ ಕ್ಷಣ ನಾವು ನಮ್ಮ ಸಾವಿಗೆ ಹತ್ತಿರ ಆಗ್ತಾ ಇರ್ತೀವಿ. ಈ ದೇಹ, ಇಂದ್ರಿಯ, ಮನಸ್ಸು ಈ ಮೂರನ್ನು ಶುದ್ಧಿ ಮಾಡಿಕೊಳ್ಳಲಿಕ್ಕೆ ಆಷಾಢ ಮಾಸ ಮತ್ತು ಚಾತುರ್ಮಾಸ್ಯಕ್ಕಿಂತ ಇನ್ನೊಂದು ವಿಶೇಷವಾದ ಸಮಯ ನಮಗೆ ಸಿಗಲಿಕ್ಕಿಲ್ಲ. ನಾವು ಎಷ್ಟು ಪೋಷಕಾಂಶಯುಕ್ತವಾದ ಆಹಾರವನ್ನು ಸ್ವೀಕಾರ ಮಾಡಬೇಕೋ ಅದಕ್ಕಿಂತ ಮುಖ್ಯ ಏನು ಅಂದರೆ ದೇಹದ ಒಳಗಡೆ ಅದು ಶುದ್ಧವಾಗಿರಬೇಕು. ಅದಕ್ಕೆ ಇವತ್ತು ಹಲವಾರು ರೋಗಗಳು, ಕ್ಯಾನ್ಸರ್ ಅಂಥ ರೋಗಗಳು ಬರಲಿಕ್ಕೆ ಕಾರಣ ಏನು ಅಂದರೆ ಬಾಡಿ ಡಿಟಾಕ್ಸ್ ಆಗೋದಿಲ್ಲ ಅಂತ ಹೇಳಿ ಡಿಟಾಕ್ಸಿಫಿಕೇಷನ್ಗೆ ಹಲವಾರು ಮೆಥಡ್ಗಳನ್ನು ನೀವು ಕಂಡುಕೊಂಡಿದ್ದೀರಿ. ಹಾಗೆ ನಮ್ಮ ಹಿರಿಯರು ಕೇವಲ ದೇಹದ ಡಿಟಾಕ್ಸಿಫಿಕೇಷನ್ ಅಲ್ಲ, ದೇಹ, ಮನಸ್ಸು, ಇಂದ್ರಿಯ ಈ ಮೂರರ ಡಿಟಾಕ್ಸಿಫಿಕೇಷನ್, ಶುದ್ಧೀಕರಣ ಮಾಡಿಕೊಳ್ಳೋದನ್ನು ತಪಸ್ಸು ಅಂತ ಕರೀತಾರೆ. ಈ ಮೂರನ್ನು ಶುದ್ಧೀಕರಣ ಮಾಡಿಕೊಳ್ಳಲಿಕ್ಕೆ ನಮ್ಮ ಹಿರಿಯರು ಕೊಟ್ಟ ಸಾಧನೆಗಳನ್ನು ವ್ರತ ಅಂತ ಕರೀತಾರೆ. ಆದ್ದರಿಂದ ಈ ಆಷಾಢ ಮಾಸದಲ್ಲಿ ಮತ್ತು ಚಾತುರ್ಮಾಸ್ಯದಲ್ಲಿ ಹಲವಾರು ವ್ರತಗಳು ಬರ್ತವೆ. ಶಕ್ತಿಗೆ ಅನುಗುಣವಾಗಿ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ವ್ರತಗಳನ್ನು ಮಾಡಬೇಕು. ಚಾತುರ್ಮಾಸ್ಯ ವ್ರತದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ. ಅದೇ ರೀತಿಯಾಗಿ ಯಾರಿಗೆ ಚಾತುರ್ಮಾಸ್ಯ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂಥವರು ಕೂಡ ಸರಳವಾಗಿ ಮಾಡುವಂತಹ ಕೆಲವು ವ್ರತಗಳನ್ನು ಇದೇ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ಹಂಚಿಕೊಳ್ತೀನಿ. ಪ್ರತಿಯೊಬ್ಬರೂ ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಹಾವು ಕಚ್ಚಿ ಸಾಯಬೇಕು ಎಂಬಂತಹ ಕರ್ಮ ಆ ಗುರುವಿನ, ಆ ಭಗವಂತನ ಅನುಗ್ರಹದಿಂದ ಈ ಸಮಯದಲ್ಲಿ ನೀವು ಮಾಡಿದ ಸಾಧನೆಯಿಂದ, ವ್ರತದಿಂದ ಇರುವೆ ಕಚ್ಚಿ ದೂರ ಆಗುತ್ತೆ. ಮನವರಿಕೆ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇದು ಕೆಟ್ಟ ಸಮಯವಲ್ಲ, ಅತೀ ಉತ್ತಮವಾದ ಸಮಯ ಸಾಧಕರಿಗೆ. ಈ ಸಮಯದಲ್ಲಿ ಯಾರು ಭೋಗ ಮಾಡ್ತಾರೆ ಅವರ ದೇಹ, ಮನಸ್ಸು, ಇಂದ್ರಿಯ ರೋಗ ರುಜಿನಗಳಿಂದ ಪೀಡಿತವಾಗುತ್ತೆ. ಇದು ಆರೋಗ್ಯ ಶಾಸ್ತ್ರವು ಕೂಡ ಇದನ್ನು ಹೌದು ಅಂತ ಹೇಳುತ್ತೆ. ಆದ್ದರಿಂದ ದೈಹಿಕವಾಗಿ, ಮಾನಸಿಕವಾಗಿ ನಾವು ಆರೋಗ್ಯವಾಗಿ ಬದುಕಬೇಕು ಅಂದರೆ ಈ ಚಾತುರ್ಮಾಸ್ಯವನ್ನು, ಆಷಾಢ ಮಾಸವನ್ನು ಅನುಷ್ಠಾನಕ್ಕೆ, ವ್ರತಗಳಿಗೆ ಬಳಸಿಕೊಳ್ಬೇಕು. ಹಾಗಾದರೆ ಆಷಾಢ ಮಾಸದಲ್ಲಿ ಪ್ರತಿಯೊಬ್ಬರೂ ಮಾಡಲೇಬಹುದಾದ ಕೆಲವು ವ್ರತಗಳನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಏಕಾದಶಿ ತಿಥಿಯಂದು ಮಾಡುವ ವ್ರತ, ದಶಮಿ ಒಪ್ಪತ್ತು, ದ್ವಾದಶಿ ಒಪ್ಪತ್ತು, ಏಕಾದಶಿ ಸಂಪೂರ್ಣ ನಿರ್ಜಲ ಉಪವಾಸ. ಒಂದು ವೇಳೆ ದೈಹಿಕವಾಗಿ, ಮಾನಸಿಕವಾಗಿ ನೀವು ದುರ್ಬಲರಾಗಿದ್ದೀರಿ ಅಂತಾದರೆ ಕನಿಷ್ಠ ಪಕ್ಷ ಆವತ್ತು ಬೇಯಿಸಿದ ಆಹಾರವನ್ನು ತಿನ್ನೋದು ಬೇಡ. ಒಪ್ಪತ್ತು ಹಣ್ಣನ್ನು ತಿಂದು ಅಥವಾ ಸಂಪೂರ್ಣ ನೀರನ್ನು ಕುಡಿದುಕೊಂಡು ಉಪವಾಸ ಮಾಡೋದ್ರಿಂದ ಕೇವಲ ಆಧ್ಯಾತ್ಮಿಕವಾಗಿ ಪ್ರಗತಿಯಾಗೋದಲ್ಲ, ನಿಮ್ಮ ಕರ್ಮ ದೂರ ಆಗೋದಲ್ಲ, ನಿಮ್ಮ ದೇಹವು ಕೂಡ ಶುದ್ಧೀಕರಣ ಆಗುತ್ತೆ. ಮುಂಬರುವ ಕ್ಯಾನ್ಸರ್ ಅಂಥ ಮಾರಕವಾದ ರೋಗಗಳು ದೂರ ಹೋಗುತ್ತೆ. ಒಂದು. ಎರಡನೇದು ನಿರಂತರ ರಾಮನಾಮ ಜಪ. ರಾಮನಾಮ ಜಪದ ಬಗ್ಗೆ, ವ್ರತದ ಬಗ್ಗೆ ಈಗಾಗಲೇ ಒಂದು ವಿಡಿಯೋನ ಹಂಚಿಕೊಂಡಿದ್ದೆ. ಕೇವಲ 21 ನಿಮಿಷದಲ್ಲಿ ಈ ಅನುಷ್ಠಾನ ಮುಗೀತದೆ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮರೆಯದೆ ನೋಡಿ. ಹಾಗೆ ಆ ರಾಮನಾಮ ಯಾವ ಥರ ಉಚ್ಚಾರ ಮಾಡಬೇಕು ಅಂತ ನಾನೇ ಒಂದು ಸಂಪೂರ್ಣ 13 ನಿಮಿಷದಲ್ಲಿ 1008 ರಾಮನಾಮವನ್ನು ಜಪ ಮಾಡಿದ್ದೇನೆ. ಅದನ್ನು ಪ್ರತಿದಿನ ಅನುಷ್ಠಾನ ಮಾಡಿ 1 ಲಕ್ಷ ರಾಮನಾಮ ಜಪದ ಅನುಷ್ಠಾನವನ್ನಾದರೂ ಈ ಸಮಯದಲ್ಲಿ ನೀವು ಮಾಡಿ ನೋಡಿ. ನಿಮ್ಮ ಬದುಕಲ್ಲಿ ದೊಡ್ಡ ಬದಲಾವಣೆ ಕಾಣಿಸುತ್ತೆ. ಎಲ್ಲ ವೈಷ್ಣವರು, ಒಂದು ವೇಳೆ ನೀವು ವೈಷ್ಣವರಾಗಿದ್ದರೆ ಈ ಚಾತುರ್ಮಾಸ್ಯ ಶುರು ಆಗಲಿಕ್ಕೆ ಮುಂಚೆ ಈ ಆಷಾಢ ಏಕಾದಶಿ ಏನಿದೆ ಅವತ್ತು ತಪ್ತ ಮುದ್ರಾ ಧಾರಣೆ ಅಂತ ಕರೀತಾರೆ. ಆ ಸುದರ್ಶನ ಹೋಮವನ್ನು ಮಾಡಿ, ಆ ಸುದರ್ಶನ ಹೋಮದಿಂದ ಆ ಶಕ್ತಿಯನ್ನು, ವಿಷ್ಣುವಿನ ಆಯುಧಗಳಾದ ಶಂಖ ಮತ್ತು ಚಕ್ರವನ್ನು ದೇಹದಲ್ಲಿ ಧರಿಸೋದು. ಭಗವಂತ ಎಲ್ಲವನ್ನ ಕ್ಷಮಿಸಿ ನಾವು ಹೊಸ ಬದುಕನ್ನು, ಹೊಸ ದೀಕ್ಷೆಯನ್ನು ತೆಗೆದುಕೊಂಡು ಇನ್ನು ಮುಂದೆ ಚೆನ್ನಾಗಿ ಬದುಕುತ್ತೀವಿ ಅಂತ ಯಾರು ಬಯಸ್ತಿರಲ್ಲ ಅವರೆಲ್ಲರಿಗೂ ಕೂಡ ಈ ಸಮಯ ತುಂಬ ಪ್ರಶಸ್ತವಾದದ್ದು. ಯಾವುದೇ ಕಾರಣಕ್ಕೂ ಗುರುಪೂರ್ಣಿಮೆಯನ್ನು ತಪ್ಪಿಸಿಕೊಳ್ಳಬೇಡಿ. ನಿಮ್ಮ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮಗೆ ದೀಕ್ಷೆಯನ್ನು ಕೊಟ್ಟ ಗುರುಗಳನ್ನು ಭೇಟಿಯಾಗಿ ಯಥಾಶಕ್ತಿ ದಾನವನ್ನು ಮಾಡಿ, ಅವರ ಪಾದ ಸೇವೆಯನ್ನು ಮಾಡಿ. ನಮಗೆ ಗೊತ್ತಿರುತ್ತೆ ಕೆಲವು ವಿಷಯ ತಪ್ಪು ಅಂತ, ಆದರೆ ನಮಗೆ ಅದನ್ನು ಮಾಡದೇ ಇರಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಕಂಪಲ್ಸಿವ್ನೆಸ್ ಇರುತ್ತೆ, ಅಡಿಕ್ಷನ್ ಇರುತ್ತೆ.
ಅವೆಲ್ಲವನ್ನು ಆವತ್ತು ನಿಮ್ಮ ಗುರುವಿನ ಪಾದಕ್ಕೆ ಹಾಕಿ ಇನ್ನು ಮುಂದೆ ಇದನ್ನು ದೂರ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಸಂಪೂರ್ಣ ಶರಣಾಗಿ ಈ 4 ತಿಂಗಳು ಅದನ್ನು ಮಾಡದೇ ಇರಲಿಕ್ಕೆ ಪ್ರಯತ್ನ ಮಾಡಿ. ಈ 4 ತಿಂಗಳಲ್ಲಿ ನಿಮ್ಮ ಬದುಕಿನ ದಿಕ್ಕೇ ಬದಲಾಗುತ್ತೆ, ಬದುಕಿಗೆ ಬೆಳಕು ಬರುತ್ತೆ. ಮತ್ತು ಗೋವಿನ ಸೇವೆಯನ್ನು ಯಥಾಶಕ್ತಿ ಮಾಡಿ. ಹಿರಿಯರು ಮನೆಯಲ್ಲಿದ್ದರೆ ಅಪ್ಪ ಅಮ್ಮಂದಿರಿಗೆ ಯಥಾಶಕ್ತಿ ಮಾಡಿ. ಕಷ್ಟದಲ್ಲಿದ್ದಾರೆ ಅವರಿಗೆ ಯಥಾಶಕ್ತಿ ದಾನವನ್ನು ಮಾಡಿ. ಹಾಗೆಯೇ ಸಾಧ್ಯವಾದಷ್ಟು ಈ 4 ತಿಂಗಳು ಕೇವಲ ಹತ್ತಿಯ ವಸ್ತ್ರವನ್ನೇ ಧರಿಸಿ. ತುಂಬ ಬದಲಾವಣೆಯನ್ನು ನೀವು ನಿಮ್ಮ ಬದುಕಲ್ಲಿ ಕಾಣ್ತೀರಾ. ಯಾವುದೇ ಕಾರಣಕ್ಕೂ ಸೂರ್ಯ ಉದಯ ಆದ ಮೇಲೆ ಎದ್ದೇಳಬಾರ್ದು. ಹಾಗಂದರೆ ಸೂರ್ಯ ಉದಯ ಆಗಲಿಕ್ಕೆ ಮುಂಚೆಯೇ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಅನುಷ್ಠಾನವನ್ನು ಮಾಡಿ. ಮತ್ತು ಸೂರ್ಯ ಅಸ್ತ ಆದ ಮೇಲೆ ತುಂಬ ಹೊತ್ತು ಮೊಬೈಲ್ ನೋಡಿಕೊಂಡು ಇರೋದು ಬೇಡ. ರಾತ್ರಿ ಒಂದು 9:30-10 ಗಂಟೆ ಒಳಗಡೆ ನಿದ್ರೆ ಮಾಡೋದನ್ನು ರೂಢಿಸಿಕೊಳ್ಳಿ. ಏಕೆಂದರೆ ಈ ಸಮಯದಲ್ಲಿ ದೇಹ ಮತ್ತು ಮನಸ್ಸು ಎರಡೂ ಕೂಡ ಜಾಡ್ಯಕ್ಕೆ, ಡಿಪ್ರೆಷನ್ಗೆ ಹೋಗೋದು ಜಾಸ್ತಿ. ಆದ್ದರಿಂದ ಕೃತಕವಾಗಿ ನಾವು ನಮ್ಮ ದೇಹವನ್ನು, ಮನಸ್ಸನ್ನು ಬೆಳಕಿನೆಡೆಗೆ, ಸಾಧನೆಯ ಎಡೆಗೆ, ಆ ಗುರುವಿನ ಕೃಪೆಯ ಎಡೆಗೆ, ಭಗವಂತನ ಎಡೆಗೆ, ಅನುಷ್ಠಾನದ ಎಡೆಗೆ ನಾವು ತೆಗೆದುಕೊಂಡು ಹೋಗಬೇಕು. ಸಿದ್ಧಿ ಬರ್ತದೆ, ಇಲ್ಲ ಮನಸ್ಸು ಖಿನ್ನತೆಗೆ ಜಾರ್ತದೆ. ಏನು ಬೇಕು ಅನ್ನೋದನ್ನು ನಾವೇ ತೀರ್ಮಾನ ಮಾಡೋಣ. ಆರೋಗ್ಯವಾಗಿ ಬದುಕಿ, ಆನಂದವಾಗಿ ಬದುಕಿ. ಈ ಆಷಾಢ ಮಾಸ ಅನ್ನೋದು ಕೆಟ್ಟ ಮಾಸ ಅಲ್ಲ. ನಮ್ಮೊಳಗಿರುವ ಕೆಟ್ಟದ್ದನ್ನು ದೂರ ಮಾಡಿಕೊಳ್ಳಲಿಕ್ಕೆ ಇದಕ್ಕಿಂತ ಪ್ರಶಸ್ತವಾದ ಒಂದು ಮಾಸ ಇಲ್ಲ ಎಂಬುದಾಗಿ ನನ್ನ ಅಭಿಪ್ರಾಯ. ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.